ಗೈಸ್ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ. ದೋಸೆಗೋಸ್ಕರ ಮಾಡಿದ್ದೀನಿ. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಮಾಡ್ಕೋಬೋದು. ತುಂಬ ವೆರೈಟಿಯಾಗಿದೆ. ಇದರಲ್ಲಿ ಮಾಡಿ ಕೊಡಿ, ತುಂಬ ಚೆನ್ನಾಗಾಗುತ್ತೆ, ರುಚಿಯಾಗುತ್ತೆ. ನಿಮಗೆ ಇಷ್ಟವಾದಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ. ಯಾರ್ಯಾರು ಹೊಸಬ್ರು ಗೀತಾ ಚಾನಲ್ ನೋಡ್ತಾ ಇದ್ದೀರಾ ಆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ತೊಂಡೆಕಾಯಿನ ಪಲ್ಯ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ. ಬನ್ನಿ, ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬಿಡೋಣ. ತೊಂಡೆಕಾಯಿ ಈ ಥರ ಹಚ್ಕೊಂಡಿದ್ದೀನಿ ನಾನು ಉದ್ದುದಕ್ಕೆ, ಸಣ್ಣಕ್ಕೆ. ಅಂದರೆ ಕರ್ಬೇವಿನ ಸೊಪ್ಪು, ಒಣಮೆಣಸಿಕಾಯಿ, ಈರುಳ್ಳಿ, ಕಾಯಿ ತುರಿ, ಇನ್ಯಾವ ಐಟಮ್ ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ 1-2 ಸ್ಪೂನು. ಇವಾಗ ಸಾಸಿವೆ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನ್ನಷ್ಟು. ಇವಾಗ ಸಾಸಿವೆ ಸಿಡಿದಿದೆ. ಇವಾಗ ಕಡಲೆಬೇಳೆ ಹಾಕೊಳ್ಳೋಣ, 1-2 ಸ್ಪೂನ್ನಷ್ಟು. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಇವಾಗ ಒಣಮೆಣಸಿಕಾಯಿ, ಇವಾಗ ಕರಿಬೇವು. ಇವಾಗ ನಾನು ತೊಂಡೆಕಾಯಿ ಹಾಕೊಳ್ಳೋಣ. ಈಗೆಲ್ಲ ಫ್ರೈ ಆಗಿದೆ ಅದು. ಇದು ತೊಂಡೆಕಾಯಿ ಯಾವುದು ವೆರೈಟಿ, ಯಾವುದು ಇದರಲ್ಲಿ ಸ್ಪೆಷಲ್ ಅಂದರೆ, ಇದು ಬಾಣಂತಿಯರಿಗೆ ಮಕ್ಕಳುಗಳ ಹಾಲು ಕುಡಿಸ್ತಾರಲ್ವ, ಹಾಗಾಗಿ ಅವ್ರಿಗೆ ತುಂಬ ಒಳ್ಳೆಯದು. ಇದನ್ನು ಕೊಟ್ಟರೆ ಮಕ್ಕಳಿಗೆ ಹಾಲು ಜಾಸ್ತಿ ಬರುತ್ತೆ ಅನ್ನೋ ಮೂಮೆಂಟಲ್ಲಿದೆ. ಹಾಗಾಗಿ ಇದನ್ನು ಬಾಣಂತಿಯರಿಗೆಲ್ಲ ಕೊಡ್ತಾರೆ. ನೀವು ಕೂಡ ಮಾಡ್ಕೊಳ್ಳಿ ಮನೇಲಿ. ಇದಕ್ಕೆ ಟೊಮೊಟೊ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ತೊಂಡೆಕಾಯಿ. ಇದಕ್ಕೆ ನಾವು 1-2 ಕಾಳು ನೀರು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ 1-2 ಕಾಳು ನೀರು ಹಾಕೊಳ್ಳೋಣ. 1 ಸ್ಪೂನ್ನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಹಸಿರು ಮೆಣಸಿಕಾಯಿ ಹಂಗ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಣಮೆಣಸಿಕಾಯೇ ಬೆಳಿಬೇಕು. ಇದು ಲೈಟಾಗಿ ಒಂದು ಸ್ವಲ್ಪ ಹುಳಿ ಇರೋದ್ರಿಂದ ಒಣಮೆಣಸಿಕಾಯಿ ಬಿದ್ದರೆ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಬಿಡಬೇಕು. 1 ಸ್ಪೂನು 1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಬೇಕಾದ್ರೆ ನೀವು. ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಲ್ಲ, ಹಾಗಾಗಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ ಬೇಳೆ ಸಾಂಬಾರು ಪೌಡ್ರು. ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ತೊಂಡೆಕಾಯಿ ತುಂಬ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿ. ಇವಾಗ ಆಗಿದೆ. ಹೀಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಉರಿ ಆಫ್ ಮಾಡ್ಕೊಂಡು ಹಾಕ್ಕೋಬೇಕು ಇವಾಗ ನೋಡಿ. ಇವಾಗ ಎಲ್ಲ ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.